IPL 2026 ಇನ್ನು 2 ತಿಂಗಳ ಟೈಮ್ ಇದೆ. ಆದ್ರೆ ನಾವು ಇವತ್ತಿನ ವಿಡಿಯೋದಲ್ಲಿ IPL 2026 ಅಲ್ಲಿ ಬರೋಬ್ಬರಿ 10 ಟೀಮ್ ಅಲ್ಲಿ ಯಾವ ಟೀಮ್ದು ಮಿಡಲ್ ಆರ್ಡರ್ ಸ್ಟ್ರಾಂಗ್ ಇದೆ, ಯಾವ ಟೀಮ್ ಅಲ್ಲಿ ಯಾರೆಲ್ಲ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಇದ್ದಾರೆ ಮತ್ತು ಯಾವ ಟೀಮ್ಗೆ ಎಷ್ಟು ರ್ಯಾಂಕಿಂಗ್ ನ ಕೊಡ್ತಿದ್ದಾರೆ ಈ ಒಂದು ವಿಡಿಯೋ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಇವತ್ತಿನಿಂದ IPL 2026 ಬಗ್ಗೆ ಒಂದೊಂದಾಗಿ ಡಿಫ್ರೆಂಟ್ ಆಗಿರುವಂತಹ ಕಂಟೆಂಟ್ಸ್ ನ ಕೊಡ್ತಾ ಇರ್ತೀನಿ. ಸೊ IPL 2026 ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಟೀಮ್ ಸ್ಟ್ರಾಂಗ್ ಇದ್ದಾವೆ. ಈ ಟೀಮ್ ಸ್ಟ್ರಾಂಗು, ಈ ಟೀಮ್ ವೀಕ್ ಅಂತೇಳಿ ಹೇಳಕ್ಕೆ ಬರಲ್ಲ, ಯಾಕಂದ್ರೆ ಇದು IPL ಗುರು. ಈ ಒಂದು IPL ಅಲ್ಲಿ ಪ್ರತಿಯೊಂದು ಟೀಮ್ ಸ್ಟ್ರಾಂಗ್ ಇರುತ್ತೆ. ಆದ್ರೆ ಆ ಒಂದು IPL 2026 ಅಲ್ಲಿ ಫೈನಲಿ ಯಾವ ಟೀಮು ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಕೊಡುತ್ತಿದ್ದಲ್ಲಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲಿ. ಸೊ ಹಾಗಾದ್ರೆ ನನ್ನ ವಿನ ಪ್ರಕಾರ ಆಲ್ರೆಡಿ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಎಲ್ಲ IPL ಟೀಮು ಸೂಪರ್ಬ್ ಆಗಿ ಸ್ಕ್ವಾಡ್ ನ ಪಿಕ್ ಮಾಡಿದರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ಟೀಮ್ದು ಮಿಡಲ್ ಆರ್ಡರ್ ಸ್ಟ್ರಾಂಗ್ ಇದೆ, ಆ ಒಂದು ಮಿಡಲ್ ಆರ್ಡರ್ ಡಿಸೈಡ್ ಮಾಡುತ್ತೆ ಈ ಟೀಮು ಪ್ಲೇ ಆಫ್ ಗೆ ಹೋಗುತ್ತಾ, ಫೈನಲ್ ಗೆ ಹೋಗುತ್ತಾ, ಅಥವಾ ಈ ಟೀಮ್ ಚಾಂಪಿಯನ್ ಆಗುತ್ತಾ ಅಂತೇಳಿ. ಸೊ ಹಾಗಾದ್ರೆ ಯಾವ ಟೀಮ್ ಅಲ್ಲಿ ಯಾವ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಸ್ಟ್ರಾಂಗ್ ಇದ್ದಾರೆ ಅಂದ್ರೆ ಫಸ್ಟ್ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಯಾವ ಟೀಮು ನಂಬರ್ 10 ರ್ಯಾಂಕ್ ಯಾವ ಟೀಮ್ಗೆ ಕೊಡ್ತೀನಿ ಅಂದ್ರೆ ಅದು GT ಗೆ ಕೊಡ್ತೀನಿ. ಯಾಕೆಂದ್ರೆ GT ಟೀಮ್ ಅಲ್ಲಿ ಅಂತ ಪರಿ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಯಾರು ಇಲ್ಲ. ಹೌದು, ಅಲ್ಲಿ ಜಸನ್ ಹೋಲ್ಡರ್ ಇದ್ದಾರೆ ಮತ್ತು ಶಾರುಖ್ ಖಾನ್ ಇದ್ದಾರೆ. ಜಸನ್ ಹೋಲ್ಡರ್ ನಾನು ನೋಡಿದ ಪ್ರಕಾರ ವಾವ್ ಅನ್ನೋ ತರ ಪರ್ಫಾರ್ಮೆನ್ಸ್ ನಾನು ನೋಡಿ ಇಲ್ಲ. ಮತ್ತು ಶಾರುಖ್ ಖಾನ್ ಅವರ ಬಗ್ಗೆ ಬೇಕಾದ್ರೆ IPL ಅಲ್ಲಿ ಅಷ್ಟಕ್ಕಷ್ಟೇ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಅದೇ ಒಂದು ರೀಸನ್ ನಾನು GT ಗೆ ನಂಬರ್ 10 ರ್ಯಾಂಕ್ ಅನ್ನು ಕೊಡ್ತಾ ಇದೀನಿ. ನೆಕ್ಸ್ಟ್ ನಂಬರ್ 9 ರ್ಯಾಂಕಿಂಗ್ ಟೀಮ್ ಯಾವ್ದಪ್ಪ ಮಿಡಲ್ ಆರ್ಡರ್ ಪವರ್ ಹಿಟ್ಟಿಂಗ್ ಅಂದ್ರೆ ಅದು ರಾಜಸ್ಥಾನ್ ರಾಯಲ್ಸ್. ಈ ಟೀಮ್ ಅಲ್ಲಿ ಡೊನೊವೆನ್ ಫೆರರಾ ಮತ್ತು ಶಿಮ್ರನ್ ಹಿಟ್ಮೈರ್ ಇದ್ದಾರೆ. ಡೊನೊವೆನ್ ಫೆರರಾ ಬಗ್ಗೆ ಬೇಕಾದ್ರೆ ಹೌದು, ಇಂಟರ್ ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ IPL ಅಲ್ಲಿ ಅವರ ವರ್ತನು ಸ್ಟಿಲ್ ಪ್ರೂವ್ ಮಾಡಿಲ್ಲ. ನಾನಂತರ ವೇಟ್ ಮಾಡ್ತಾ ಇದ್ದೀನಿ IPL 2026 ಅಲ್ಲಿ ಯಾವ ರೀತಿ ಪವರ್ ಹಿಟ್ಟಿಂಗ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಶಿಮ್ರನ್ ಹಿಟ್ಮೈರ್ ಅವರ ಬಗ್ಗೆ ಬೇಕಾದ್ರೆ ಸೊ ಒಂದು ಫೈರ್ ಬ್ಯಾಟ್ಸ್ಮನ್, ಆದ್ರೆ ಲಾಸ್ಟ್ IPL 2025 ಅಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅದೇ ಒಂದು ರೀಸನ್ ಮೇಲೆ ನಾನು RR ಟೀಮ್ ಅನ್ನು ನಂಬರ್ 9 ರ್ಯಾಂಕ್ ಆಗಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಂಬರ್ 8 ರ್ಯಾಂಕಿಂಗ್ ಟೀಮ್ ಯಾವ್ದಪ್ಪ ಅಂದ್ರೆ ಅದು DC ಅಲ್ಲಿ ಡೇವಿಡ್ ಮಿಲ್ಲರ್ ಮತ್ತು ಅಶುತೋಷ್ ಶರ್ಮಾ ಅವರಿದ್ದಾರೆ. ಆದ್ರೆ ನಾವಿಲ್ಲಿ ಡೇವಿಡ್ ಮಿಲ್ಲರ್ ಅವರ ಬಗ್ಗೆ ಬೇಕಾದ್ರೆ ಡೇವಿಡ್ ಮಿಲ್ಲರ್ ಲಾಸ್ಟ್ 1-2 ವರ್ಷದಿಂದ ಅವರ ಫಾರ್ಮ್ ಸರಿಯಾಗಿಲ್ಲ ಮತ್ತು ಇಂಟರ್ ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಅಷ್ಟಕ್ಕಷ್ಟೇ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಮತ್ತು ಅಶುತೋಷ್ ಶರ್ಮಾ ಸೂಪರ್ಬ್ ಆಗಿ ಮಿಡ್ಲ್ ಆರ್ಡರ್ ಅಲ್ಲಿ ಪವರ್ ಹಿಟ್ಟಿಂಗ್ ಮಾಡ್ತಾರೆ, ಅವ್ರ ಬಗ್ಗೆ ನೋ ಡೌಟ್. ಆದ್ರೆ ಡೇವಿಡ್ ಮಿಲ್ಲರ್ ಬಗ್ಗೆ ಸ್ವಲ್ಪ ಸ್ಲೈಟ್ಲಿ ಡೌಟ್ ಇದೆ. ಅದೇ ಒಂದು ರೀಸನ್ ನಾನು DC ಗೆ ನಂಬರ್ 8 ರ್ಯಾಂಕಿಂಗ್ ನ ಕೊಡ್ತೇನೆ. ನೆಕ್ಸ್ಟ್ ನಂಬರ್ 7 ರ್ಯಾಂಕಿಂಗ್ ಟೀಮ್ ಯಾವ್ದಪ್ಪ ಅಂದ್ರೆ ಅದು ಚೆನ್ನೈ ಸೂಪರ್ ಕಿಂಗ್ ಟೀಮು. ಯಾಕಪ್ಪ CSK ನಂಬರ್ 7 ಕೊಡ್ತೇನೆ ಅಂದ್ರೆ ಸೊ CSK ದಲ್ಲಿ ಯಂಗ್ ಟೀಮ್ ಇದೆ. ಸೊ ಯಂಗ್ ಪ್ಲೇಯರ್ ಅಲ್ಲಿ ಕಾರ್ತಿಕ್ ಶರ್ಮಾ ಇದ್ದಾರೆ ಮತ್ತು ಡೆವಾಲ್ಡ್ ಬ್ರೇವಿಸ್ ಇದ್ದಾರೆ. ಡೆವಾಲ್ಡ್ ಬ್ರೇವಿಸ್ ಅವರ ಬಗ್ಗೆ ನೋ ಡೌಟ್. ಆದ್ರೆ ಕಾರ್ತಿಕ್ ಶರ್ಮಾ ಹೌದು, ನಾವು ಡೊಮೆಸ್ಟಿಕ್ ಅಲ್ಲಿ ಅವರ ಹಿಟ್ಟಿಂಗ್ ನೋಡಿದ್ವಿ. ಆದ್ರೆ ಈ ಒಂದು ಮೆಗಾ ಬ್ಲಾಕ್ ಬಾಸ್ಟರ್ ಟೂರ್ನಮೆಂಟ್ IPL ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ನಾನಂದ್ರೂ ಸ್ಟಿಲ್ ಅವರ ಬ್ಯಾಟಿಂಗ್ ನೋಡಿಲ್ಲ IPL ಅಲ್ಲಿ, ಬಟ್ ನೋಡ್ಬೇಕು ನೆಕ್ಸ್ಟ್ IPL 2026 ಅಲ್ಲಿ ಕಾರ್ತಿಕ್ ಶರ್ಮಾ ಅವರು ಯಾವ ರೀತಿ ಪವರ್ ಹಿಟ್ಟಿಂಗ್ ಮಾಡ್ತಾರೆ ಅಂತೇಳಿ. ಸೊ ಅದೇ ಒಂದು ರೀಸನ್ ನಾನು CSK ಗೆ ನಂಬರ್ 7 ರ್ಯಾಂಕ್ ಆಗಿ ಕೊಟ್ಟಿದ್ದೀನಿ. ನಂಬರ್ 6 ರ್ಯಾಂಕಿಂಗ್ ಟೀಮ್ ಯಾವ್ದಪ್ಪ ಅಂದ್ರೆ LSG ಅಲ್ಲಿ ಅಬ್ದುಲ್ ಸಮಾದ್ ಇದ್ದಾರೆ ಮತ್ತು ನಿಖಲಸ್ ಪುರನ್ ಇದ್ದಾರೆ. ನಿಖಲಸ್ ಪುರನ್ ಅವರ ಬಗ್ಗೆ ನೋ ಡೌಟ್, ಸೂಪರ್ ಪ್ಲೇಯರ್, ಪವರ್ ಹಿಟ್ಟಿಂಗ್ ಅಲ್ಲಿ ಬೆಂಕಿ ಆಟವನ್ನು ಆಡ್ತಾರೆ. ಆದ್ರೆ ನಾವು ಅಬ್ದುಲ್ ಸಮಾದ್ ಅವರ ಬಗ್ಗೆ ಬೇಕಾದ್ರೆ ಇವರು ಸಹ ಒಂದು ಪವರ್ ಇಟ್ಟರೆ, ಆದ್ರೆ ಆ ಒಂದು ಇನ್ಕನ್ಸಿಸ್ಟೆನ್ಸಿ ಇರುತ್ತೆ. ಆ ಒಂದು ಇನ್ಕನ್ಸಿಸ್ಟೆನ್ಸಿ ನಾನು LSG ಟೀಮ್ ನಂಬರ್ 6 ರ್ಯಾಂಕ್ ಆಗಿ ಕೊಡ್ತೀನಿ. ನೆಕ್ಸ್ಟ್ ನಂಬರ್ 5 ಟೀಮ್ ಯಾವ್ದಪ್ಪ ಅಂದ್ರೆ ಅದು SRH ಸನ್ ರೈಸರ್ಸ್ ಹೈದರಾಬಾದ್. ಈ ಟೀಮ್ ಅಲ್ಲಿ ಯಾರಿದಾರ ಪವರ್ ಹಿಟರ್ ಅಂದ್ರೆ ಅದು ಲಿಯಾಮ್ ಲಿವಿಂಗ್ಸ್ಟನ್ ಮತ್ತು ಹೆನ್ರಿ ಕ್ಲಾಸನ್. ಏನು ಗುರು ಇಂತ ಒಂದು ಪವರ್ ಹಿಟರ್ ಬ್ಯಾಟ್ಸ್ ಅಂದ್ರೆ ಇವ್ರಿಗೆ ಯಾಕೆ ನಂಬರ್ 5 ರ್ಯಾಂಕ್ ಅಂತೇಳಿ ಕ್ವಶನ್ ಕೇಳಬಹುದು. ಆದ್ರೆ ನೀವು ನೋಡಿರಬಹುದು ಲಾಸ್ಟ್ IPL 2025 ಅಲ್ಲಿ ಯಾವ ರೀತಿ ಲಿಯಾಮ್ ಲಿವಿಂಗ್ಸ್ಟನ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತೇಳಿ. ಸೊ ಇನ್ಕನ್ಸಿಸ್ಟೆನ್ಸಿ
ಸೊ ಜಸ್ಟ್ ಬ್ಲೈಂಡ್ ಸ್ಟಾಕ್ ಮಾಡ್ತಾರೆ. ಅದೇ ಒಂದು ರೀಸನ್ ನಾನು SRH ಟೀಮ್ ಅನ್ನು ನಂಬರ್ 5 ರ್ಯಾಂಕ್ ಆಗಿ ಕೊಡ್ತೀನಿ. ಮತ್ತು ಇಲ್ಲಿ ಹೆಂಡ್ರಿಕ್ ಕ್ಲಾಸನ್ ಬಗ್ಗೆ ಹೇಳ್ಬೇಕಾದ್ರೆ ರೀಸೆಂಟ್ ಫಾರ್ಮ್ ಸರಿಯಾಗಿಲ್ಲ ಹೆಂಡ್ರಿಕ್ ಕ್ಲಾಸನ್, ಬಟ್ ಸ್ಟಿಲ್ ಕ್ಲಾಸನ್ ಒಬ್ಬ ಬಿಗ್ ಪ್ಲೇಯರು. ಸ್ಪಿನ್ನರ್ಸ್ ಎಂಟ್ರಿ ಕೊಟ್ರೆ ಸ್ಪಿನ್ನರ್ಸ್ಗೆ ಚಿಂದಿ ಚಿತ್ರಣ ಮಾಡ್ತಾರೆ ಅಂತ ಪ್ಲೇಯರು. ಬಟ್ ಅದೇ ಒಂದು ರೀಸನ್ ನಾನು SRH ಟೀಮ್ ಅನ್ನು ನಂಬರ್ 5 ರ್ಯಾಂಕ್ ಆಗಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಂಬರ್ 4 ರ್ಯಾಂಕಿಂಗ್ ಟೀಮ್ ಯಾವ್ದಪ್ಪ ಅಂತ ಕೇಳಿದ್ರೆ ಪಂಜಾಬ್ ಕಿಂಗ್ಸ್ಗೆ ನಂಬರ್ 4 ರ್ಯಾಂಕಿಂಗ್ ಕೊಡ್ತೀನಿ. ಪಂಜಾಬ್ ಕಿಂಗ್ಸ್ ಅಲ್ಲಿ ಶಶಾಂಕ್ ಸಿಂಗ್ ಮತ್ತು ಮಾರ್ಕ್ಯೂಸ್ ಸ್ಟೋನಿಸ್ ಇದ್ದಾರೆ. ಶಶಾಂಕ್ ಸಿಂಗ್ ನೋ ಡೌಟ್ ಸೂಪರ್ ಪ್ಲೇಯರು, ಬೆಂಕಿ ಫಿನಿಶಿಂಗ್ ಮಾಡ್ತಾರೆ, ಬೆಂಕಿ ಮಿಡಲ್ ಆರ್ಡರ್ ಅಲ್ಲಿ ಪವರ್ ಹಿಟ್ಟಿಂಗ್ ಮಾಡ್ತಾರೆ. ಆದ್ರೆ ಮಾರ್ಕ್ಯೂಸ್ ಸ್ಟೋನಿಸ್ ಆ ಒಂದು ಇನ್ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ನಾವು ಕೊಡ್ತಾರೆ. ನೆಕ್ಸ್ಟ್ ನಂಬರ್ 3 ಟೀಮ್ ಯಾವ್ದಪ್ಪ, ನಂಬರ್ 3 ರ್ಯಾಂಕಿಂಗ್ ಟೀಮ್ ಯಾವ್ದಪ್ಪ ಅಂತ ಕೇಳಿದ್ರೆ ಅದು KKR ಕಲ್ಕತ್ತಾ ನೈಟ್ ರೈಡರ್ಸ್. ಈ ಟೀಮ್ ಅಲ್ಲಿ ರಮನ್ದೀಪ್ ಸಿಂಗ್ ಮತ್ತು ರಿಂಕು ಸಿಂಗ್ ಇದ್ದಾರೆ. ಇಬ್ರು ಬೆಂಕಿ ಪ್ಲೇಯರು. ರೀಸೆಂಟ್ ಆಗಿ ಡೊಮೆಸ್ಟಿಕ್ ಅಲ್ಲಿ ಸೆನ್ಸೇಷನಲ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅದೇ ಒಂದು ರೀಸನ್ ಮೇಲೆ ನಾನು KKR ಟೀಮ್ ಅನ್ನು ನಂಬರ್ 3 ರ್ಯಾಂಕ್ ಆಗಿ ಕೊಡ್ತೀನಿ. ನೆಕ್ಸ್ಟ್ ನಂಬರ್ 2 ರ್ಯಾಂಕಿಂಗ್ ಟೀಮ್ ಯಾವ್ದಪ್ಪ ಅಂತ ಕೇಳಿದ್ರೆ ಸ್ಲೈಟ್ಲಿ ಸ್ವಲ್ಪ ಡೌಟ್ ಇದೆ ನನಗೆ RCB ಮತ್ತು MI ಮೇಲೆ. ಸೊ MI ನೀವು ನಂಬರ್ ತಗೋಬಹುದು ಅಥವಾ RCB ನ ಕೂಡ ನಂಬರ್ 1 ತಗೋಬಹುದು. ನನ್ನ ಪ್ರಕಾರ ನಾನು ಫೈನಲ್ ಹೋಗ್ತೀನಿ RCB ನಂಬರ್ 2 ಆಗಿ ರ್ಯಾಂಕಿಂಗ್ ನ ಕೊಡ್ತೀನಿ. ಸೊ RCB ಟೀಮ್ ಅಲ್ಲಿ ಟಿಮ್ ಡೇವಿಡ್ ಮತ್ತು ರೊಮಾರಿಯಾ ಶಫರ್ಡ್ ಇದ್ದಾರೆ. ಟಿಮ್ ಡೇವಿಡ್ ಗೆ ರೀಸೆಂಟ್ ಆಗಿ ಇಂಜುರಿ ಆಗಿದೆ, ಬಟ್ ಇಂಜುರಿಯಿಂದ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಆ ಒಂದು T20 ವರ್ಲ್ಡ್ ಕಪ್ ಇಂದ ನೋಡಮ್ಮ, ಆಮೇಲೆ ಡಿಸೈಡ್ ಮಾಡಮ್ಮ. ಅಟ್ ದಿ ಮೂಮೆಂಟ್ ನಾನು ನಂಬರ್ 2 ರ್ಯಾಂಕ್ ಆಗಿ ಕೊಡ್ತಾ ಇದೀನಿ. ಲಾಸ್ಟ್ IPL 2025 ಅಲ್ಲಿ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ಅದೇ ಒಂದು ರೀಸನ್ ಮೇಲೆ ನಾನು RCB ಗೆ ನಂಬರ್ 2 ರ್ಯಾಂಕಿಂಗ್ ಕೊಡ್ತೀನಿ. ನೆಕ್ಸ್ಟ್ ನಂಬರ್ 1 ಮಿಡಲ್ ಆರ್ಡರ್ ಪವರ್ ಹಿಟ್ಟಿಂಗ್ ಬ್ಯಾಟ್ಸ್ಮನ್ ರ್ಯಾಂಕಿಂಗ್ ನಲ್ಲಿ ಅದು ಮೈಟಿ ಮುಂಬೈ ಇಂಡಿಯನ್ಸ್. ಮುಂಬೈ ಇಂಡಿಯನ್ಸ್ ಅಲ್ಲಿ ರುದರ್ಫರ್ಡ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರ ರೀಸೆಂಟ್ ಫಾರ್ಮ್ ನೋಡ್ತಿದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಶಾಕ್ ಆಗುತ್ತೆ. ಆ ತರ ಫೈರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಮತ್ತು ರುದರ್ಫರ್ಡ್ ರೀಸೆಂಟ್ ಆಗಿ SA20 ಈ ಒಂದು ಲೀಗ್ ಅಲ್ಲಿ ಅನ್ಬಿಲಿಯಬಲ್ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರೆ. ಆಕ್ಚುಲಿ ಇಲ್ಲಿ GT ಟೀಮು ಇಲ್ಲಿ ಬಿಗ್ ಮಿಸ್ಟೇಕ್ ಮಾಡಿದೆ. ಲಾಸ್ಟ್ IPL 2025 ಅಲ್ಲಿ GT ಪರ ಸೂಪರ್ ಆಗಿ ಇನ್ನಿಂಗ್ ಆದ್ರು, ಬಟ್ ಸ್ಟಿಲ್ GT ಮ್ಯಾನೇಜ್ಮೆಂಟ್ MI ಗೆ ಟ್ರೇಡ್ ಮಾಡಿ ಬಿಗ್ ಮಿಸ್ಟೇಕ್ ನ ಮಾಡಿದರೆ. ಅದು ಯಾವ ಮಿಸ್ಟೇಕ್ ಅಂತ ಹೇಳಿ ನೆಕ್ಸ್ಟ್ IPL 2026 ಅಲ್ಲಿ MI ಪರ ರುದರ್ಫರ್ಡ್ ಅವರು ತೋರಿಸ್ತಾರೆ. ಬಟ್ ನೋಡಮ್ಮ IPL 2026 ಅಲ್ಲಿ ರುದರ್ಫರ್ಡ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ. ಇದು ನನ್ನ ಪ್ರಕಾರ IPL 2026 ಅಲ್ಲಿ ಮಿಡಲ್ ಆರ್ಡರ್ ಪವರ್ ಹಿಟ್ಟರ್ ಬ್ಯಾಟ್ಸ್ಮನ್ ರ್ಯಾಂಕಿಂಗ್. ಸೊ ನಿಮ್ಮ ಪ್ರಕಾರ ಯಾವ ಟೀಮ್ಗೆ ಯಾವ ರ್ಯಾಂಕಿಂಗ್ ನ ಕೊಡ್ತಾರೆ ಅಂತೇಳಿ ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ನೋಡಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರೆಲ್ಲ IPL ಫ್ಯಾನ್ಸ್ ಯಾವ ಟೀಮ್ಗೆ ಯಾವ ರ್ಯಾಂಕಿಂಗ್ ನ ಕೊಡ್ತಾ ಇದ್ದಾರೆ ನಾನು ನೋಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.